ಹಾಯ್ ನಮಸ್ಕಾರ. ನಾನಂದನ್, ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮಿಷ್ಟ. ಸ್ನೇಹಿತರೆ, ವಿಶ್ವವಿಖ್ಯಾತ ಮೈಸೂರು ದಸರಾ ಆರಂಭವಾಗೋದಕ್ಕೆ ಕೇವಲ 2 ತಿಂಗಳು ಬಾಕಿ ಇದೆ. ಈ ಒಂದು ಹಂತದಲ್ಲಿ ದಸರಾದಲ್ಲಿ ಭಾಗಿಯಾಗ್ತಕ್ಕಂಥ ಆನೆಗಳು ಆಗಸ್ಟ್ 9 ಅಥವಾ 11ನೇ ತಾರೀಕು ಮೈಸೂರಿಗೆ ಆಗಮಿಸ್ತಕ್ಕಂಥ ಒಂದು ಸಾಧ್ಯತೆ ಅನ್ನೋದು ಹೆಚ್ಚಿದೆ. ಹಾಗಾದರೆ ಈ ಬಾರಿ ದಸರಾ ಉತ್ಸವದಲ್ಲಿ ಕ್ಯಾಪ್ಟನ್ ಆಗಿ ಹಾಗೆ ಅಂಬಾರಿ ಆನೆಯಾಗಿ ಭಾಗವಹಿಸ್ತಾ ಇರ್ತಕ್ಕಂಥ ನಮ್ಮ ಅಭಿಮನ್ಯುವಿನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ, ಸ್ನೇಹಿತರೆ, ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಅಭಿಮನ್ಯು ಕರ್ನಾಟಕದ AK-47 ಹಾಗೆ ಕ್ಯಾಪ್ಚರ್ ಕಿಂಗ್ ಅಂತಲೇ ಕರೀತಾರೆ. ಅಭಿಮನ್ಯು ಯಾವುದಾದರೂ ಒಂದು ಕ್ಯಾಪ್ಚರಿಂಗಲ್ಲಿ ಭಾಗವಹಿಸಿದ್ದಾನೆ ಅಂತಂದರೆ ಅಲ್ಲಿ 100% ಸಕ್ಸಸ್ ರೇಟ್ ಅನ್ನೋದು ಇದ್ದೇ ಇರುತ್ತೆ. ಅಭಿಮನ್ಯು ಆ ಒಂದು ಕ್ಯಾಪ್ಚರಿಂಗಲ್ಲಿ ಭಾಗವಹಿಸಿ ಫೇಲ್ಯೂರ್ ಆಗಿರ್ತಕ್ಕಂಥದ್ದು ಯಾವುದೇ ಒಂದು ರೆಕಾರ್ಡ್ಸ್ ಅನ್ನೋದು ಇರೋದಿಲ್ಲ. ಹಾಗಾದರೆ ಅಭಿಮನ್ಯುವಿನ ಜೀವನದ ಬಗ್ಗೆ ನಾವು ನೋಡೋದಾದರೆ, ಇವನು ಹುಟ್ಟಿದ್ದು 1966 ಹಾಗೆ 1977ರಲ್ಲಿ ಕೊಡಗಿನ ಹೆಬ್ಬಳ್ಳ ಅರಣ್ಯ ಪ್ರದೇಶದಲ್ಲಿ ಪಿಟ್ ಮೆಥಡ್ ಮುಖಾಂತರ ಇವನನ್ನು ಕ್ಯಾಪ್ಚರ್ ಮಾಡ್ತಾರೆ. ಆರಂಭದಲ್ಲಿ ಅಭಿಮನ್ಯುವಿಗೆ ಮಾವುತರಾಗಿದ್ದು ನಮ್ಮ ವಸಂತ್ ಅವರ ತಂದೆಯಾಗಿರ್ತಕ್ಕಂಥ ಸಣ್ಣಪ್ಪ ಅವರು. ಅದಾದ ನಂತರ ಯಾವಾಗ ವಸಂತ್ ಅವರು ಅಭಿಮನ್ಯುವಿಗೆ ಮಾವುತರಾದರು, ಅಲ್ಲಿಂದ ಅಭಿಮನ್ಯು ಹಾಗೆ ವಸಂತ್ ಅವರು ಸೇರಿ ಒಂದು ದೊಡ್ಡ ಇತಿಹಾಸವನ್ನು ಸೃಷ್ಟಿ ಮಾಡ್ತಾರೆ. ಸ್ನೇಹಿತರೆ, ಅಭಿಮನ್ಯುವಿಗೆ ಈಗ 58 ವರ್ಷ. ಇವನ ಎತ್ತರ ಬಂದು 2.75 ಮೀಟರ್, ಹತ್ರ 8 ಅಡಿ 11 ಇಂಚು, ತೂಕ ಬಂದು ಒಂದು 5350 kg ಇದ್ದಾನೆ. ಸ್ನೇಹಿತರೆ, ಇಲ್ಲಿ ಅಭಿಮನ್ಯು ಈ ಒಂದು ದಸರಾದಲ್ಲಿ ಸುಮಾರು 25 ವರ್ಷಗಳಿಂದ ಭಾಗವಹಿಸ್ತಾ ಇದ್ದಾನೆ. ಆರಂಭದಲ್ಲಿ ಸಾಲಾನೆಯಾಗಿ ಭಾಗವಹಿಸಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಿದ. ಮತ್ತು 2009ರಿಂದ 2015 ತನಕ ಈ ಒಂದು ಶ್ರೀರಂಗಪಟ್ಟಣ ಹಾಗೆ ಗ್ರಾಮೀಣ ದಸರಾದಲ್ಲಿ ಮರದ ಅಂಬಾರಿಯನ್ನು ಹೊತ್ತು ತನ್ನ ಕೆಪಾಸಿಟಿ ಏನು ಅಂತ ಪ್ರೂವ್ ಮಾಡಿಕೊಂಡ. ಅದಾದಮೇಲೆ ಕಳೆದ 4 ವರ್ಷಗಳಿಂದ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಚಿನ್ನದ ಅಂಬಾರಿಯನ್ನು ಹೊರ್ತಕ್ಕಂಥ ಜವಾಬ್ದಾರಿಯನ್ನು ಮಾಡ್ತಾ ಇದ್ದಾನೆ. ಸ್ನೇಹಿತರೆ, ದಸರಾ ನಾವು ಇದನ್ನು ಹೊರತುಪಡಿಸಿ ನಾವು ನೋಡೋದಾದರೆ, ಆರಂಭದಲ್ಲಿ ಅಭಿಮನ್ಯು ಸಾಲಾನೆಯಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದ. ನಂತರ ಈ ಒಂದು ವಾದ್ಯಗೋಷ್ಠಿಯನ್ನು ಎಳೆಯತಕ್ಕಂಥ ಒಂದು ಕೆಲಸವನ್ನು ಅಭಿಮನ್ಯು ಸಹ ಮಾಡ್ತಾ ಇದ್ದ. ಸ್ನೇಹಿತರೆ, ಇಲ್ಲಿ ಅಭಿಮನ್ಯುವಿನ ಬಗ್ಗೆ ಹೇಳಬೇಕು ಅಂತಂದರೆ ಎಷ್ಟು ಹೇಳಿದ್ರೂ ಸಹ ಸಾಲೋದಿಲ್ಲ. ಇನ್ನು ಅದೇ ರೀತಿಯಾಗಿ ಅಭಿಮನ್ಯು ಇದುವರೆಗೂ 200ಕ್ಕಿಂತ ಹೆಚ್ಚು ಆನೆಗಳು ಹಾಗೆ 50ಕ್ಕಿಂತ ಹೆಚ್ಚು ಹುಲಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ತನ್ನ ಒಂದು ಕೆಪಾಸಿಟಿ ಏನು ಅಂತ ಪ್ರೂವ್ ಮಾಡ್ಕೊಂಡಿದ್ದಾನೆ. ಹಾಗೆ ಈ ದಸರಾದಲ್ಲಿ ನಾವು ನೋಡಬೇಕು ಅಂತಂದರೆ ಅರ್ಜುನನ ಉತ್ತರಾಧಿಕಾರಿಯಾಗಿ ತನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾನೆ. ಅಭಿಮನ್ಯು ಹಾಗೆ ವಸಂತ್ ಅವರ ಒಂದು ಕಾಂಬಿನೇಷನ್ ಅನ್ನೋದು 100% ದಿ ಬೆಸ್ಟ್ ಅಂತಲೇ ಹೇಳಬೇಕಾಗ್ತದೆ. ಯಾವುದಾದ್ರೂ ಒಂದು ಕ್ಯಾಪ್ಚರಿಂಗಲ್ಲಿ ಆಗಿರ್ಬೋದು ಅಥವಾ ಈ ದಸರಾ ಉತ್ಸವದಲ್ಲಿ ಆಗಿರ್ಬೋದು, ಮಾವುತರು ಕೊಡ್ತಕ್ಕಂಥ ಎಲ್ಲ ಒಂದು ಕಾಮೆಂಟ್ಸ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾನೆ. ಸ್ನೇಹಿತರೆ, ಹೀಗೆ ಒಂದು ಇಂಟರ್ವ್ಯೂಯಲ್ಲಿ ಒಬ್ಬ ಡಾಕ್ಟರ್ ಅವರು ಹೇಳ್ತಾರೆ ಏನು ಅಂತಂದರೆ, ಒಂದು ಅಂಬಾರಿಯನ್ನು ಒಂದು ಆನೆಗೆ ಕಟ್ಟಬೇಕು ಅಂತಂದರೆ ಮಿನಿಮಮ್ ಅಂತಂದರೆ 1 hour to 1.5 hour ಆಗುತ್ತೆ. ಆದರೆ ಅಭಿಮನ್ಯುವಿಗೆ ಕೇವಲ ಒಂದು 25ರಿಂದ 30 ನಿಮಿಷದಲ್ಲಿ ಅಂಬಾರಿಯನ್ನು ಕಟ್ಟಿದ್ವಿ ಅಂತ ಒಂದು ಇಂಟರ್ವ್ಯೂಲಿ ಹೇಳ್ತಾರೆ. ಇದನ್ನು ನಾವು ನೋಡಿದಾಗ ಅಭಿಮನ್ಯುವಿನ ವ್ಯಕ್ತಿತ್ವ ಯಾವ ಥರ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇನ್ನು ಕ್ಯಾಪ್ಚರಿಂಗ್ ಅಂತ ನಾವು ನೋಡೋದಾದರೆ ಪ್ರತಿಯೊಂದು ಕ್ಯಾಪ್ಚರಿಂಗಲ್ಲಿ ಇವನು ಸದಾಕಾಲ ಮುಂದೆ ಇರ್ತಾನೆ. ಹಾಗೆ ಆ ಒಂದು ಕ್ಯಾಪ್ಚರಿಂಗಲ್ಲಿ ಇವನನ್ನು ನೋಡೋದು ನಮ್ಗೆ ತುಂಬ ಇಷ್ಟ ಆಗೋದೇನು ಅಂತಂದರೆ, ಯಾವ ಆನೆಗಳ ಜೊತೆ ಅಗ್ರೆಷನ್ ಆಗಿರಬೇಕು, ಯಾವ ಆನೆಗಳ ಜೊತೆ ಫ್ರೆಂಡ್ಲಿ ಆಗಿರಬೇಕು ಅಂತ ಇನ್ನು ತುಂಬ ಚೆನ್ನಾಗಿ ಗೊತ್ತು. ಯಾಕೆ ಅಂತಂದರೆ, ಒಂದು 4-5 ತಿಂಗಳ ಹಿಂದೆ ಒಂದು ಸಾರಾ ಮಾರ್ಟಿನು ತಣ್ಣೀರು ಹಾಗೆ ಒಂದು ಚಿಕ್ಕ ಕಾಡಾನೆಯನ್ನು ಸೆರೆ ಹಿಡಿತಾರೆ. ಈಗ ಸಾರಾ ಮಾರ್ಟಿನ್ ಆನೆ ಜೊತೆ ತುಂಬ ರೋಷಾವೇಶವಾಗಿ ಹೋರಾಡ್ತಾನೆ ಅಭಿಮನ್ಯು. ಹಾಗೆ
ತಣ್ಣೀರಾಗಿರ್ಬೋದು ಮತ್ತು ಆ ಒಂದು ಚಿಕ್ಕ ಆನೆ ಅಂತ ಹೇಳಿದ್ನಲ್ಲ ಅವುಗಳನ್ನು ಕ್ಯಾಪ್ಚರ್ ಮಾಡಬೇಕಾದ್ರೆ ಅಭಿಮನ್ಯು ತುಂಬ ಎಷ್ಟು ನಾರ್ಮಲಾಗಿ ನಾವು ನೋಡಬೇಕು ಅಂತಂದರೆ ಸಮಾಧಾನ ಮಾಡ್ತಾ ಇರ್ತಾನೆ. ಸೊ ಅಂತಹ ಒಂದು ವ್ಯಕ್ತಿತ್ವ ಸೊ ನಮ್ಮ ಅಭಿಮನ್ಯುವಿದೆ. ಸೊ ಅದೇ ರೀತಿಯಾಗಿ ಈ ಬಾರಿ ದಸರಾದಲ್ಲಿ ಅಭಿಮನ್ಯುವಿನ ಜೊತೆ ಇನ್ನೂ 13 ಆನೆಗಳು ಸಹ ಭಾಗವಹಿಸ್ತಾ ಇವೆ. ಆ ಎಲ್ಲ ಆನೆಗಳಿಗೆ ನಮ್ಮ ಅಭಿಮನ್ಯು ಸೂಕ್ತವಾದ ಒಂದು ಮಾರ್ಗದರ್ಶನವನ್ನು ಸೊ ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ ಅಂತ ನನಗೆ ಭರವಸೆ ಇದೆ ಸ್ನೇಹಿತರೆ. ಮತ್ತು ಇನ್ನೂ ಹೇಳಬೇಕು ಅಂತಂದರೆ ಆ ಒಂದು ದೇವರು ನಮ್ಮ ಅಭಿಮನ್ಯುವಿಗೆ ಉತ್ತಮ ಆರೋಗ್ಯ, ಆಯಸ್ಸು, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಸೊ ಬೇಡ್ಕೊಳ್ತಾ ಅಭಿಮನ್ಯು ಸೊ ನೀನು ಯಾವತ್ತೂ ಕೂಡ ಖುಷಿಯಾಗಿರುವಂಥ ಸ್ಪೆಷಲಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.